ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. 2 ದಿವಸದ ಹಿಂದೆ ನಾವೊಂದು ವಿಡಿಯೋ ಮಾಡಿದ್ದೆ KPSC KS ರೀ ಎಕ್ಸಾಮ್ ಬಗ್ಗೆ. ಅದು ಇಂಗ್ಲೀಷ್ ಒಳಗಿತ್ತು ರೀ. ಭಾಳಷ್ಟು ಮಂದಿ ಅಲ್ಲಿ ಕಮೆಂಟ್ ಮಾಡಿದರು, ಇದನ್ನು ಕನ್ನಡದಾಗ ಮಾಡಿರಿ ಅಂಥೇಳಿ. ಸೊ ಭಾಳಷ್ಟು ಮಂದಿಗೆ ಇದು ರೀಚ್ ಆಗಲಿ ಅಂಥೇಳಿ ಸೇಮನ್ನು ನಾನು ಈಗ ಕನ್ನಡದಲ್ಲಿ ಮಾಡ್ತಿದ್ದೇನೆ. ಕಂಟೆಂಟ್ ಸೇಮ್ ಅದ ರೀ. ಈ ಕನ್ನಡ ವರ್ಷನ್ ಒಂದೆರಡು ಎಡಿಷ್ನಲ್ ಲೀಗಲ್ ಪಾಯಿಂಟ್ಸ್ ಅವ ಅಷ್ಟೇ. ನೀವು ಅದನ್ನು ನೋಡಿದ್ರಿ ಅಂದರೆ ಸೇಮ್ ಕಂಟೆಂಟ್ ಇಲ್ಲಿನೂ ನಿಮಗೆ ಸಿಗ್ತದೆ. ಸೊ ಇದು KPSC KS ರೀ ಎಕ್ಸಾಮ್ ಏನದ ಅಂದ್ರೆ ರೀ, ಲಾಸ್ಟ್ ಇಯರ್ August 27 ಒಳಗೆ KPSC KS 384 ಗೆಸ್ಟೆಡ್ ಪ್ರೊಬೇಷನರಿ ಪೋಸ್ಟ್ ಸಂಬಂಧ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು, ಪ್ರಿಲಿಮ್ಸ್ ಎಕ್ಸಾಮ್ August 27 ಒಳಗೆ ಮಾಡಿತ್ತು ಇದು. ಬಟ್ ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ಸ್ ಕಂಡು ಬಂದಿದ್ವು. ಹೀಗಾಗಿ KPSC ಏನು ಮಾಡ್ತು ಅಂತಂದ್ರೆ ಸೇಮ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ ಮತ್ತು December 29 ರೀ ಎಕ್ಸಾಮ್ ಮಾಡಿದ್ರು ಅವರು. ಸೇಮ್ ಎಕ್ಸಾಮ್ ಮತ್ತೊಮ್ಮೆ ಕಂಡಕ್ಟ್ ಮಾಡ್ಯಾರ, ಅದಕ್ಕೆ ಅವರು ರೀ ಎಕ್ಸಾಮ್ ಅಂತ ಕರೀಲಿಕತ್ತಾರೆ. ಬಟ್ ಈಗ December 29 ಒಳಗೆ ಏನು ಕಂಡಕ್ಟ್ ಮಾಡಿದ್ರಲ್ಲ ಎಕ್ಸಾಮ್, ಅದರೊಳಗೂ ಟ್ರಾನ್ಸ್ಲೇಷನ್ ಎರರ್ಸ್ ಅವ. ಹೀಗಾಗಿ ಆ ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕು ಅಂತ ಕೂಗೂ ನೀವು ಕೇಳಿರಿ ಈಗ. ಸೊ ಈ ಒಂದು ಎಕ್ಸಾಮ್ ಕ್ಯಾನ್ಸಲ್ ಮಾಡಬೇಕು, ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದನ್ನು ನಾನು ಇಲ್ಲಿ ಲೀಗಲ್ ಆಗಿ ಅನಲೈಸ್ ಮಾಡೋಣ. ಸೊ ವಾಟ್ ಆರ್ ದ ಆರ್ಗ್ಯುಮೆಂಟ್ಸ್ ಆ್ಯಂಡ್ ವಾಟ್ ಆರ್ ದ ಕೌಂಟರ್ ಆರ್ಗ್ಯುಮೆಂಟ್ಸ್ ಫಾರ್ ದ್ಯಾಟ್, ಏನಾಗ್ಬೋದು ಕೋರ್ಟಲ್ಲಿ ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸ್, ವಿಶ್ಲೇಷಣೆ. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಏನಂತಾರೆ, ಈಗ ನೀವು ಫಸ್ಟ್ ಎಕ್ಸಾಮ್ದಾಗ ಏನು ಟ್ರಾನ್ಸ್ಲೇಷನ್ ಎರರ್ಸ್ ಇತ್ತು, ಅದೇ ಸೇಮ್ ಲಾಜಿಕ್ ನೀವು ಎರಡನೇ ಎಕ್ಸಾಮ್ಗೆ ಅಪ್ಲೈ ಮಾಡಿದರೆ ಎರಡನೇ ಎಕ್ಸಾಮು ಕ್ಯಾನ್ಸಲ್ ಆಗಬೇಕು. ಯಾಕಂದರೆ ಫಸ್ಟ್ ಎಕ್ಸಾಮ್ ಆದಮೇಲೆ ಒಂದು ಧಾರವಾಡ ಹೈಕೋರ್ಟ್ ಬೆಂಚಲ್ಲಿ ಒಂದು ಕೇಸ್ ಇತ್ತು, ಈ ಎಕ್ಸಾಮ್ ಕ್ಯಾನ್ಸಲ್ ಮಾಡಬಾರ್ದು ಅಂತ. ಅಲ್ಲಿ KPSC ಬಂದು ಟ್ರಾನ್ಸ್ಲೇಷನ್ ಎರರ್ಸ್ ಇದ್ದು ಆ ರೀಸನ್ಗೋಸ್ಕರ ನಾವು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿವಿ ಅಂತಂದಮೇಲೆ ಕೋರ್ಟ್ ಎಕ್ಸೆಪ್ಟ್ ಮಾಡಿದ್ರಿ ಅದನ್ನು. ಸೊ ಅದೇ ಲಾಜಿಕ್ ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ, ಅದೇ ತರ್ಕನ್ನು ನೀವು ಇಲ್ಲಿ ಹಚ್ಚಿದ್ರೆ ಈ ಎಕ್ಸಾಮು ಕ್ಯಾನ್ಸಲ್ ಆಗಬೇಕು. ಇದು ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳ ವಾದ. ಬಟ್ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳೇನಂತಾರೆ, ಇಲ್ಲಿ ಎರರ್ಸ್ ಇರುವುದು ಮೈನರ್ ಎರರ್ಸ್ ಅವ, ಹೀಗಾಗಿ ಈ ಕೇಸ್ ಸ್ಟ್ಯಾಂಡ್ ಆಗೋಂಗಿಲ್ಲ. ಫಸ್ಟ್ ಆಫ್ ಆಲ್ ಈ ಕೇಸೇ ಸ್ಟ್ಯಾಂಡ್ ಆಗೋಂಗಿಲ್ಲ. ಯಾಕಂದ್ರೆ ಫಸ್ಟ್ ಇನ್ಸ್ಟೆನ್ಸಲ್ಲಿ ಅಂದರೆ ಫಸ್ಟ್ ಟೈಮ್ ಏನು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು, ಅಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿದು ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟದ ಆಧಾರದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಈಗಂತ ಯಾವ ಎಕ್ಸ್ಪರ್ಟ್ ಕಮಿಟಿದು ರಿಪೋರ್ಟ್ ಇಲ್ಲ. ಸೊ ಈ ಆಧಾರದ ಮೇಲೆ ಕೇಸೇ ಸ್ಟ್ಯಾಂಡ್ ಆಗೋಂಗಿಲ್ಲ, ಅಥವಾ ಈ ಕೇಸ್ ಒಳಗೆ ಮೆರಿಟ್ ಇಲ್ಲ ಅನ್ನೋ ವಾದ. ಇದು ತಪ್ಪದ ರೀ. ಯಾಕಂತಂದ್ರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ಕೋರ್ಟ್ನಾಗ ಏನು ಹೇಳ್ಬೋದು ಅಂದ್ರೆ, ತಪ್ಪವ, ಇದು ನಮ್ಮ ಆರೋಪ, ತಪ್ಪದೋ ಇಲ್ಲೋ ಅನ್ನೋದು ಎಕ್ಸ್ಪರ್ಟ್ ಕಮಿಟಿದು ರಿಪೋರ್ಟ್ ನೀವು ಸೀಕ್ ಮಾಡಿರಿ ಈಗ KPSCದಿಂದ ಅಂದಮೇಲೆ ಕೋರ್ಟ್ ಕೇಳ್ತದೆ ರೀ ಅವರಿಗೆ, ಏನು ಇದ್ರೊಳಗೆ ತಪ್ಪವ ಏನು ರೀ ಅಂತಂದಮೇಲೆ ಇಲ್ಲ ಅಂತಾರೋ ಏನು ಹ್ಞೂ ಅಂತ, ದ್ಯಾಟ್ ಆಲ್ ಡಿಪೆಂಡ್ಸ್. ಅವರು ಇಲ್ಲ ಅಂದ್ರೆ ಎಕ್ಸ್ಪರ್ಟ್ ಕಮಿಟಿ ಆರ್ಗನೈಸ್ ಮಾಡಿ ಅದರದ್ದು ರಿಪೋರ್ಟ್ ತರಿಸ್ಕೊ ಅಂತಾರೆ ಇವಾಗ. ಸೊ ಹೀಗಾಗಿ ಅದು ತಪ್ಪದೋ ಇಲ್ಲೋ ಅನ್ನೋದು ಅದು ಹೊರಗೆ ಬಂದೇ ಬರ್ತದೆ ರೀ ಅಲ್ಲಿ ಕೋರ್ಟ್ನಾಗ. ನೀವು ಅದನ್ನು ಮುಚ್ಚಿ ಕೇಸ್ ಮುಂದೆ ಹೋಗ್ತಿದ್ದೆ, ದಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಒಂದು ಪಾರ್ಟಿ ಅದಕ್ಕೆ ಡಿಮ್ಯಾಂಡ್ ಮಾಡಿದಾಗ, ಇನ್ನೊಂದು ಪಾರ್ಟಿ ಇಲ್ಲ ಅಂದಾಗ, ಒಂದು ಪಾರ್ಟಿ ಡಿಮ್ಯಾಂಡ್ ಮಾಡಿದಾಗ ಕೋರ್ಟ್ ವಿಲ್ ಆಲ್ವೇಸ್ ಟೇಕ್ ಅ ಮಿಡ್ ರೌಟ್. ಕೋರ್ಟ್ ಏನು ಮಾಡ್ತದೆ, ಆಯ್ತು ರಿಪೋರ್ಟ್ ಒಂದು 2 ವಾರ ಅಥವಾ 3 ವಾರ ಟೈಮ್ ಕೊಟ್ಟು ರಿಪೋರ್ಟ್ ತರಿಸ್ಬೋದು. ಅಲ್ಲಿ ತನಕ ರಿಸಲ್ಟ್ ಮೇಲೆ ಹಾಲ್ಟ್ ಮಾಡ್ಬೋದು ರೀ. ಓನ್ಲಿ ಇವರು ಅದಕ್ಕೆ ಕನ್ನಡ ಮೀಡಿಯಮ್ ಹುಡುಗರು ಡಿಮಾಂಡ್ ಮಾಡಿದರೆ ರಿಸಲ್ಟನ್ನು ಸ್ಟೇ ಇಡ್ರಿ ಅಲ್ಲಿ ತನಕ ಅಂತಂದ್ರೆ ಕೋರ್ಟ್ ಮೇ ಅಗ್ರಿ ಟು ದ್ಯಾಟ್. ಸೊ ಇದರ ಅರ್ಥ ಏನು, ರಿಪೋರ್ಟ್ ಬಂದೇ ಬರೋದು ರೀ. ರಿಪೋರ್ಟ್ ಬಂದ ಮೇಲೆ ಅಂದ್ರೆ ಆಧಾರದ ಇಲ್ಲಿ. ಇನ್ನೊಂದು ವಾದ ಏನಿತ್ತು ಇಂಗ್ಲೀಷ್ ಮೀಡಿಯಮ್ದವ್ರದ್ದು ಅಂದ್ರೆ, ಲಾಸ್ಟ್ ಇಯರ್ ಒಂದು ನೀಟ್ ಎಕ್ಸಾಮ್ ಆಗಿತ್ತು ರೀ. ಆ ನೀಟ್ ಎಕ್ಸಾಮ್ ಒಳಗೂ ಕೋರ್ಟ್ ರೀ ಎಕ್ಸಾಮ್ಗೆ ಆರ್ಡರ್ ಮಾಡಿಲ್ಲ. ಸೊ ಅದೇ ಲಾಜಿಕನ್ನು ಇಲ್ಲಿ ಅಪ್ಲೈ ಮಾಡಿ ಕೋರ್ಟ್ ರೀ ಎಕ್ಸಾಮಿನೇಷನ್ಗೆ ಆರ್ಡರ್ ಮಾಡೋಂಗಿಲ್ಲ ಅಂತಲೂ ವಾದನ ಕೇಳಿದೆ. ಸೊ ಇವನ್ ಅದು ತಪ್ಪದ ರೀ. ಯಾಕಂತಂದ್ರೆ ಅಲ್ಲಿ ಕೇಸ್ ಡೀಟೇಲ್ಸ್ ಬೇರೆ ಇದ್ದು ರೀ. ಅಲ್ಲಿನೂ ಫೇರ್ನೆಸ್ಸೇ ಕ್ವಶನ್ದಾಗಿತ್ತು. ಬಟ್ ಅಲ್ಲೇ ಸಫಿಷಿಯೆಂಟ್ ಎವಿಡೆನ್ಸ್ ಇಲ್ಲ, ಮಾಲ್ ಪ್ರಾಕ್ಟೀಸ್ ಆಗಿತ್ತು ಅನ್ನಲಿಕ್ಕೆ ಸಫಿಷಿಯೆಂಟ್ ಎವಿಡೆನ್ಸ್ ಇಲ್ಲ ಅನ್ನೋಗೋಸ್ಕರ ಅಲ್ಲಿ ಕೋರ್ಟ್ ಅದನ್ನು ರೀ ಎಕ್ಸಾಮ್ಗೆ ಆರ್ಡರ್ ಮಾಡಿಲ್ಲ. ಬಟ್ ಇಲ್ಲೇ ಡೀಟೇಲ್ ರಿಪೋರ್ಟ್ ಬಂದ ಮೇಲೆ ಎವಿಡೆನ್ಸ್ ಇರ್ತದೆ ರೀ. ಹೀಗಾಗಿ ಒಂದು ವೇಳೆ ಡೀಟೇಲ್ ರಿಪೋರ್ಟ್ ಬಂದ ಮೇಲೆ ಸಾಕಷ್ಟು ಟ್ರಾನ್ಸ್ಲೇಷನ್ ಎರರ್ಸ್ ಕಂಡು ಬಂದು ಅಂತಂದ್ರೆ ಕೋರ್ಟ್ ಮೇ ಗೋ ಫಾರ್ ಕ್ಯಾನ್ಸಲೇಷನ್ ಆಫ್ ದ ಎಕ್ಸಾಮ್, ಪಾಸಿಬಲ್ ಅದ ರೀ ಇದು. ಹಿಂಗಂದ್ರೆ ಇಲ್ಲಿ ಸೇಮ್ ಅದೇ ಇಲ್ಲಿ ಅಪ್ಲೈ ಆಗ್ತದೆ ಅನ್ನೋದು ವಾದನೂ ತಪ್ಪದ ರೀ. ಇನ್ನು ಮೂರನೇದೇನು ಅಂತಂದ್ರೆ OMRದು ಇಶ್ಯೂ, ಒಂದು OMR ಶೀಟ್ ಇಶ್ಯೂ. ಕೆಲವೊಂದಿಷ್ಟು ಎಕ್ಸಾಮ್ ಸೆಂಟರ್ ಒಳಗೆ OMR ರಿಜಿಸ್ಟರ್ ನಂಬರ್ ಮಿಸ್ ಮ್ಯಾಚ್ ಆಗಿದ್ದು ಅನ್ನೋದು ಒಂದು ದ್ಯಾಟ್ ವಾಸ್ ಆಲ್ಸೋ ಫ್ಯಾಕ್ಟ್. ಸೊ ಅದರ ಆಧಾರ ಮೇಲೆ ಈ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ಬೋದೇನ್ರಿ? ಹಂಗೆ ಆಗಂಗಿಲ್ಲ ರೀ. ಯಾಕಂತಂದ್ರೆ ಅಲ್ಲಿ KPSC ಹ್ಯಾಸ್ ಗಿವನ್ ಯು ಅ ರೆಮಿಡಿ. KPSC ಅಲ್ಲಿ ನಿಮ್ಗೆ ಏನು ಹೇಳ್ತು ಅಂತಂದ್ರೆ, ನೀವು ಹ್ಯಾಂಡ್ ರಿಟನ್ ರಿಜಿಸ್ಟರ್ ನಂಬರ್ ಹಾಕಿರಿ. ಸೊ ಹೀಗಾಗಿ ಅವರು ಅದನ್ನು ಅಲ್ಲಿ ಅವತ್ತೇ ಸಾಲ್ವ್ ಮಾಡ್ಯಾರ. ವಾಟ್ ಯು ಕ್ಯಾನ್ ಆಸ್ಕ್ ಫಾರ್ ದ ಕೋರ್ಟ್ ಈಸ್, ಅದು ಆ ಹ್ಯಾಂಡ್ ರಿಟನ್ OMR ಶೀಟನ್ನು
ಫೇರಾಗಿ ಇವ್ಯಾಲ್ಯೂಯೇಟ್ ಮಾಡ್ತಾರಿಲ್ಲ, ಅದ್ರ ಬಗ್ಗೆ ನೀವು ಕೋರ್ಟಿಗೆ ಕೇಳಿದ್ರೆ ಕೋರ್ಟ್ ಅದನ್ನು ಫೇರಾಗಿ ಇವ್ಯಾಲ್ಯೂಯೇಷನ್ ಮಾಡೋದನ್ನು ಎನ್ಶೋರ್ ಮಾಡ್ತದೆ ರೀ. ಹೊರತು ನೀವು ಎಕ್ಸಾಮ್ ಕ್ಯಾನ್ಸಲ್ ಮಾಡಿರಿ OMR ಇಶ್ಯೂ ಮೇಲೆ ಅಂದ್ರೆ ಅದು ಇನ್ಕರೆಕ್ಟ್, ಅದು ಪಾಸಿಬಲ್ ಇಲ್ಲ ರೀ. ಆಮೇಲೆ ಈ ಒಂದು ವಿಷಯಕ್ಕೆ ಮತ್ತು ರೆಮಿಡಿ ಏನು ರೀ, ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು? ಭಾಳಷ್ಟು ಮಂದಿ ನಾನು ಹೇಳೋದೇನು ಕೇಳೀನಿ ಅಂದ್ರೆ, ಭಾಳಷ್ಟು ಮಂದಿ ಏನು ಹೇಳಿರ್ತಾರೆ 1:20 1:30 ಅಂದ್ರೆ ಪ್ರಿಲಿಮ್ಸ್ದಿಂದ 1:20 ಅಂದ್ರೆ ಒಂದು ಸೀಟಿಗೆ 20 ಮಂದಿನ ಪಾಸ್ ಮಾಡಿ ನೆಕ್ಸ್ಟ್ ಫೇಸಿಗೆ ತೊಗೊಂಡು ಹೋಗೋದು. 1:20 ಅವ್ರು 1:30 ಈ ರೇಷೋ ಇನ್ಕ್ರೀಸ್ ಮಾಡಿ ಭಾಳಷ್ಟು ಮಂದಿನ ಸೆಕೆಂಡ್ ಫೇಸಿಗೆ ಕಳಿಸ್ರಿ, ಅಂದ್ರೆ ಮೇನ್ಸ್ ಬರೀಲಿಕ್ಕೆ ಅನುಕೂಲ ಮಾಡಿರಿ ಅವರಿಗೆ ಅಂತ ಈ ಒಂದು ತರ್ಕ ಅದ ರೀ. ಈವನ್ ದ್ಯಾಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಯಾಕಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು KPSC ರೂಲ್ಸ್ ಸೆಟ್ ಇರ್ತಾವಲ್ಲ ರೀ, ಒಮ್ಮೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಮುಗಿಯೋವರೆಗೂ ಸೇಮ್ ರೂಲ್ ಶುಡ್ ಗೈಡ್ ದ ಎಂಟೈರ್ ಎಕ್ಸಾಮ್ ಪ್ರೊಸೆಸ್. ಅದೇ ರೂಲ್ ಅಪ್ಲಿಕೇಬಲ್ ಇರಬೇಕು ರೀ ಪೂರ್ತಿ ಎಕ್ಸಾಮ್ ಮುಗಿಯೋ ತನಕ. ನೀವು ಮಧ್ಯೆ ನಡು ಬಂದು ನೀವು 1:20 1:30 ಈ ರೀತಿ ಅಂದರೆ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಆಗಿಬಿಡ್ತದೆ ರೀ ಇದು. KPSC ಮನ್ಸಿಗೆ ಬಂದಂಗೆ ರೂಲ್ಸ್ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ನಡು ಚೇಂಜ್ ಮಾಡ್ಬೋದೇನು, ಇದನ್ನು ಯಾರಾದರೂ ಕ್ವಶನ್ ಮಾಡಿದರೆ ದೆನ್ ಆಲ್ಸೋ ಇಟ್ ಈಸ್ ಅ ಪ್ರಾಬ್ಲಮ್. ಅದು ಹಂಗೆ ಮಾಡೋದು ಚಾನ್ಸಸ್ ಕಡಿಮೆ ರೀ. 1:20 1:30 ಚಾನ್ಸಸ್ ಕಡಿಮೆ. ಇನ್ನು ಕೆಲವೊಬ್ರು ಏನು ಹೇಳಿದ್ರು 1:100 ಅಂದರೆ ಎಲ್ಲರೂ ಪ್ರಿಲಿಮ್ಸ್ ಪಾಸ್ ಆದ ಎಲ್ಲರೂ ಮೇನ್ಸಿಗೆ ಪಾಸ್ ಆದಲ್ಲ, ಪ್ರಿಲಿಮ್ಸ್ ಅಪಿಯರ್ ಆದ ಎಲ್ರಿಗೂ ಮೇನ್ಸಿಗೆ ಕಳಿಸಿಬಿಡ್ರಿ. ಅಲ್ಲೇ ಲೇಟರ್ ದ್ಯಾಟ್ ಶುಡ್ ಬಿ ದ ಎಕ್ಸಾಮ್ ಪ್ರೊಸೆಸ್, ಅಂದರೆ ಮೇನ್ಸ್ ಆಮೇಲೆ ವೈವಾ, ಆಮೇಲೆ ಅದರಲ್ಲಿ ಯಾರು ಕ್ಲಿಯರ್ ಆಗ್ತಾರೆ ಅವರಿಗೆ ಅಪಾಯಿಂಟ್ ಮಾಡಿರಿ. ಈ ಒಂದು ಲಾಜಿಕ್ನ ಕೇಳಿದೆ. ಈವನ್ ದಿಸ್ ಈಸ್ ಆಲ್ಸೋ ಇನ್ಕರೆಕ್ಟ್. ಯಾಕಂತಂದ್ರೆ ನೀವು ಎಲ್ಲರನ್ನೂ ಸೆಕೆಂಡ್ ಫೇಸಿಗೆ ಕಳಿಸೋದ್ರಿಂದ ಏನಾಗ್ತದೆ, ಕಂಪ್ಲೀಟ್ ಮೆರಿಟೇ ಹೊರಗೆ ತೆಗೆದಂಗ್ರಿ ಇದು. ಅಂದ್ರೆ ಇದನ್ನೇ ಹಿಂಗೂ ಹೇಳ್ಬೋದಲ್ಲ, ಸೆಕೆಂಡ್ ಮೇನ್ಸಿಗೆ ಯಾಕೆ ಕೂಡಿಸ್ತೀರಿ, ಎಲ್ಲರೂ ಡೈರೆಕ್ಟ್ ವೈವಾಗೆ ಕಳಿಸ್ಬಿಟ್ರಿ, ವೈವಾದಾಗ ಯಾರು ಪಾಸ್ ಆಗ್ತಾರೋ ಅವ್ರಿಗೆ ಅಪಾಯಿಂಟ್ ಮಾಡಿರಿ. ಸೇಮ್ ಲಾಜಿಕ್ ಅಲ್ಲಿನೂ ಅಪ್ಲೈ ಆಗ್ಬೋದು. ಸೊ ಕಂಪ್ಲೀಟ್ ಮೆರಿಟ್ ತೆಗಿತದೆ ರೀ ಇದು. ಅಂದರೆ ಪ್ರಿಲಿಮ್ಸ್ ಯೂಸ್ಲೆಸ್. ಅಂದ್ರೆ ನೀವು ರೂಲ್ಸನ್ನು ಭಾಳಷ್ಟು ಚೇಂಜ್ ಮಾಡ್ದಂಗೆ ಒಮ್ಮೆ ಎಕ್ಸಾಮ್ ಸೆಟ್ ಆದಮೇಲೆ. ಸೊ ಈವನ್ ರೂಲ್ಸ್ ಚೇಂಜ್ ಆಗಬಾರ್ದು ಅನ್ನೋದು ಏನೋ ಒಂದು ಇದು ಅದಲ್ರಿ, ಅದು ವೈಲೇಟ್ ಆಗ್ತದೆ ಇಲ್ಲಿ. ಹೀಗಾಗಿ ಅದು ಎಲ್ಲರನ್ನೂ ಪಾಸ್ ಮಾಡೋದು ಇನ್ಕರೆಕ್ಟ್. ಅಲ್ಲಿನೂ ಬಯಾಸ್ನೆಸ್ ಬರ್ತದೆ ರೀ. ಯಾಕಂದ್ರೆ ಒಬ್ಬ ವ್ಯಕ್ತಿ 4-5 ವರ್ಷ ಓದಿದ ವ್ಯಕ್ತಿ ಮತ್ತು ಏನೂ ಓದಲಾರ್ದ ವ್ಯಕ್ತಿನೂ ನೀವು ಸಮಾನ ನೋಡ್ಲಿಕ್ಕತ್ತೀರಿ ಅಲ್ಲಿ ಆ ವಿಷಯದಾಗ. ಅಂದರೆ ಎಲ್ಲರೂ ಮೇನ್ಸಿಗೆ ಕಳಿಸಿದ್ರೆ ಇದು ಹಿಂಗಾಗ್ತದೆ ರೀ. ಹೀಗಾಗಿ ಅಲ್ಲಿ ಫೇರ್ನೆಸ್ ಹೋಗ್ತದೆ ಅಂಥೇಳಿ ಅದು ದಟ್ಸ್ ಆಲ್ಸೋ ಇಲ್ಲಾಜಿಕಲ್. ಅದು ಲೀಗಲಿ ಸ್ಟ್ಯಾಂಡ್ ಆಗಂಗಿಲ್ಲ ರೀ. ಮತ್ತು ಇನ್ನೊಂದು ರೆಮಿಡಿ ಏನು ರೀ, ಇದ್ರ ಗ್ರೇಸ್ ಮಾರ್ಕ್ಸ್ ರೆಮಿಡಿ ಏನು ರೀ ಇದ್ರೊಳಗೆ. ಈಗ ಒಂದು ಪಕ್ಷ ಅಂದರೆ ಒಂದು ಪಾರ್ಟಿ ಏನು ಹೇಳಿಕತ್ತದ 40 ಕ್ವಶನ್ಸ್ ಇನ್ಕರೆಕ್ಟ್ ಅವ ರೀ ಟ್ರಾನ್ಸ್ಲೇಷನ್. ಇನ್ನೊಬ್ರು ಏನು ಹೇಳ್ತಾರೆ ಮೈನರ್ ಮಿಸ್ಟೇಕ್ಸ್ ಅವ, ಹಾರ್ಡ್ಲಿ ಒಂದು 7-8 ಕ್ವಶನ್ ತಪ್ಪಾಗಿರ್ಬೋದು ಅಥವಾ 10 ಕ್ವಶನ್ಸ್ ತಪ್ಪಾಗಿರ್ಬೋದು. ಇನ್ನು ಇವು ತಪ್ಪು ಕ್ವಶನ್ಸ್ ಏನವಲ್ಲ ರೀ, ಇನ್ಕರೆಕ್ಟ್ ಟ್ರಾನ್ಸ್ಲೇಷನ್ ಏನವಲ್ಲ, ಇಲ್ಲಿ 2 ಕ್ಯಾಟಗರಿ ಅದ ರೀ. ಒಂದು ಸ್ಮಾಲ್ ಟೈಪೋಗ್ರಾಫಿಕಲ್ ಎರರ್, ಅದು ಒಂದು ಕ್ಯಾರೆಕ್ಟರ್ ಮಿಸ್ಪ್ರಿಂಟ್ ಆಗಿತ್ತು, ಅರ್ಥ ಅದೇ ಇರ್ತದೆ ಬಟ್ ಒಂದು ಕ್ಯಾರೆಕ್ಟರ್ ಅಡಿಷ್ನಲ್ ಬಂದಿತ್ತು ಅಥವಾ ಹೋಗಿತ್ತು ಅಂತಂದ್ರೆ ಇಟ್ಸ್ ಜಸ್ಟ್ ಅ ಟೈಪೋಗ್ರಾಫಿಕಲ್ ಎರರ್, ಮೈನರ್ ಮಿಸ್ಟೇಕ್, ಅದನ್ನು ಇಗ್ನೋರ್ ಮಾಡ್ಬೋದು ರೀ. ಇನ್ನು ಕೆಲವೊಂದು ಎಂಥ ತಪ್ಪವ ಅಂತಂದರೆ ಕಂಪ್ಲೀಟ್ ಕ್ವಶನ್ದು ಮೀನಿಂಗೇ ಚೇಂಜ್ ಆಗ್ತದೆ ರೀ 180 ಡಿಗ್ರಿದಿಂದ. ಒಂದು ನೀವು ಕ್ವಶನ್ ನೋಡಿರ್ಬೋದು, ತಪ್ಪಾದ ಅದ್ರ ಬದಲಿ ತಪ್ಪದ ಅಂತ ಬಂದಿತ್ತು ಕನ್ನಡದಾಗ. ಹೀಗಾಗಿ ಅದು ಮೀನಿಂಗೇ ಚೇಂಜ್ ಆಗಿಬಿಡ್ತದೆ, ಕಂಪ್ಲೀಟ್ 180 ಡಿಗ್ರಿ ಬಂದುಬಿಡ್ತೀರಿ ಅಲ್ಲಿ, 180 ಡಿಗ್ರಿ ಅಪೋಸ್ ಆಗ್ತದೆ. ಹೀಗಾಗಿ ಅದು ದೊಡ್ಡ ಹೈ ಡಿಗ್ರಿ ಎರರ್ ಇದು. ಅದನ್ನು ಅದು ಸೀರಿಯಸ್ ಎರರ್ ಇದು. ಅಂಥ ಎರರ್ಸ್ ಭಾಳ ಕಡಿಮೆ ಅವ ರೀ. ಮೈನರ್ ಎರರ್ ಭಾಳವ, ಅಂಥ ಸೀರಿಯಸ್ ಎರರ್ ಭಾಳ ಕಡಿಮೆ ಅವ. ಹೀಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕ್ಯಾನ್ ಬಿ ಅ ರೆಮಿಡಿ ಅಂತ ಭಾಳ ಮಂದಿ ಹೇಳೋದು ನಾ ಕೇಳೇನೆ. ನಾನು ಇದು ಗ್ರೇಸ್ ಮಾರ್ಕ್ಸ್ದಿಂದ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಭಾಳ ಮಂದಿ ವಾದ ಮಾಡ್ಲಿಕ್ಕತ್ತಾರೆ. ನೋಡಿರಿ, ಗ್ರೇಸ್ ಮಾರ್ಕ್ಸ್ ಏನದಲ್ಲ ರೀ, ಅದು ಒಂದು 6-7 ಕ್ವಶನ್ ತಪ್ಪಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅದನ್ನು ಸಾಲ್ವ್ ಮಾಡ್ಬೋದು. ಬಟ್ ಒಂದು ವೇಳೆ ಅಂಥ ಕ್ವಶನ್ಸ್ ಏನಾದರೂ 15 ಮೇಲ್ಪಟ್ಟಿತ್ತಪ್ಪ ಅಂತಂದ್ರೆ ಆ 15 ಕ್ವಶನನ್ನು ಕರೆಕ್ಟಾಗಿ ಟಿಕ್ ಮಾಡಿದಂಥ ವ್ಯಕ್ತಿಗೆ ಅನ್ಯಾಯ ಆಗ್ತದೆ. ಹೀಗಾಗಿ ಈವನ್ ಅಲ್ಲಿನೂ ಇದು ಫೇರ್ ಆಗಂಗಿಲ್ಲ ರೀ. ಬಟ್ ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ದಿಸ್ ಈಸ್ ಕಂಪ್ಲೀಟ್ಲಿ ಇಂಪಾಸಿಬಲ್. ಇದನ್ನು ಕೋರ್ಟ್ ಒಳಗೆ ಯಾವ ರೀತಿ ಇದ್ರ ಮೇಲೆ ಆರ್ಗ್ಯೂ ಮಾಡ್ತಾರೆ ಅನ್ನೋದ್ರ ಮೇಲೆ ಇದರ ಔಟ್ಕಮ್ ಡಿಪೆಂಡ್ ಇರ್ತದೆ ರೀ. KPSC ಕ್ಯಾನ್ ಗೆಟ್ ಅವೇ ವಿತ್ ದಿಸ್ ಬೈ ಅವಾರ್ಡಿಂಗ್ ಗ್ರೇಸ್ ಮಾರ್ಕ್ಸ್, ದ್ಯಾಟ್ ಈಸ್ ಕ್ವೈಟ್ ಪಾಸಿಬಲ್. ನಾ ಕಂಪ್ಲೀಟ್ ಅಲ್ಲಿಗಳಿಲಿಕ್ಕತ್ತಿಲ್ಲ, ಹಿಂಗೆ ಆಗಂಗಿಲ್ಲ ಅಂತ ಹೇಳಿಕತ್ತಿಲ್ಲ. KPSC ಕ್ಯಾನ್ ಡೂ ದಿಸ್ ಕುಡ್ ಬಿ ಅ ಮೇಜರ್. ಇದನ್ನೊಂದು ಯೂಸ್ ಮಾಡಿ ಅವ್ರು ಇದನ್ನು ಸಾಲ್ವ್ ಮಾಡ್ಬೋದು. ಬಟ್ ಯಾರು ಇದ್ರ ಮೇಲೆ ವಾದ ಮಾಡ್ತಾರಲ್ಲ, ದೇ ಹ್ಯಾವ್ ಟು ಫಿಯರ್ಸ್ಲಿ ಫೈಟ್ ದೇರ್. ಒಂದು ಇದಕ್ಕೊಂದು ಅಡಿಷ್ನಲ್ ಲೀಗಲ್ ಆರ್ಗ್ಯುಮೆಂಟ್ ನಾ ಏನು ಕೊಡ್ತೀನಿ ಅಂತಂದ್ರೆ, ಕನ್ನಡ ಮೀಡಿಯಮ್ದವರು ಇದನ್ನು ಯಾವ ರೀತಿ ಅಲ್ಲಿ ವಾದ ಮಾಡ್ಬೋದು ಅಂದರೆ, ನೋಡಿ ಲೆಟ್ಸ್ ಸೇ 20 ಕ್ವಶನ್ಸ್ ಆರ್ ಇನ್ಕರೆಕ್ಟ್, 20 ಕ್ವಶನ್ ತಪ್ಪಾಗಿದ್ದು, ಆ 20ಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಇವರು ನೆಕ್ಸ್ಟ್ ಫೇಸಿಗೆ ಹೋಗ್ಬೋದು, ಪಾಸಿಬಲ್. ಆ ರೀತಿ ವಾದ ಮಾಡ್ಬೋದು ರೀ KPSCಯಲ್ಲಿ ಬಂದು. ನಾವು ಆಯ್ತು ರೀ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಇದನ್ನು ಸಾಲ್ವ್ ಮಾಡ್ತೀವಿ. ಯಾಕಂದ್ರೆ ಭಾಳಷ್ಟು ಕೇಸ್ನಾಗ ಅವರು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಇಂಥ ಇಶ್ಯೂಸನ್ನು ಕವರ್ ಅಪ್ ಮಾಡಿ ನೆಕ್ಸ್ಟ್ ಫೇಸಿಗೆ ಹೋಗ್ಯಾರೆ. ಇಲ್ಲಿನೂ ಅದೇ ಮಾಡ್ಬೋದು, ದಟ್ ಈಸ್ ಪಾಸಿಬಿಲಿಟಿ. ಬಟ್ ಇಲ್ಲಿ ಕನ್ನಡ ಮೀಡಿಯಮ್ ಏನು ವಾದ ಮಾಡ್ಬೋದು ಅಂದ್ರೆ,
ನೋಡಿರಿ ಸರ್, 20 ಕ್ವಶನ್ಸ್ ತಪ್ಪಿದ್ದು ಎಕ್ಸಾಮ್ ಹಾಲ್ ಒಳಗೆ. ಸೊ ಈ ತಪ್ಪು ಕ್ವಶನ್ಸ್ ಓದೋದ್ರಿಂದ ನನ್ನ ಸ್ಟೇಟ್ ಆಫ್ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ಕರೆಕ್ಟ್ ಇರಲಿಲ್ಲ ನಂದು. 21ನೇ ಕ್ವಶನ್ಗೂ ನಾ ಅದೇ ರೀತಿ ಥಿಂಕ್ ಮಾಡ್ಲಿಕ್ಕೆ ನೋಡ್ತೀನಿ. ಸೊ ಯು ಹ್ಯಾವ್ ಅಫೆಕ್ಟೆಡ್ ಮೈ ಮೆಂಟಲ್ ಬ್ಯಾಲೆನ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಐ ಆಮ್ ಎಟ್ ದ ಡಿಸ್ಅಡ್ವಾಂಟೇಜ್, ನನಗೆ ಅನ್ಯಾಯ ಆಗದಲ್ಲಿ ಅಂತ ಈ ರೀತಿ ವಾದ ಮಾಡ್ಬೋದು. ಬಟ್ ದ್ಯಾಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಕೋರ್ಟ್ ವಿಲ್ ಸಿ ಟು ಇಟ್. ಸೊ ದೇರ್ ಇಸ್ ಎ ಸ್ಮಾಲ್ ರೂಮ್ ಫಾರ್ ಆರ್ಗ್ಯುವಿಂಗ್ ದೇರ್. ಇದನ್ನು ಯಾವ ರೀತಿ ಪುಟಪ್ ಮಾಡ್ತಾರೋ ಅಡ್ವೊಕೇಟ್, ದಟ್ಸ್ ಆಲ್ ಹ್ಯಾಸ್ ಟು ಬಿ ಸೀನ್. ಬಟ್ ದೇರ್ ಈಸ್ ಸ್ಮಾಲ್ ಸ್ಕೋಪ್. ದಿಸ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ಗಿವಿಂಗ್ ಗ್ರೇಸ್ ಮಾರ್ಕ್ಸ್. ನಾ ಇಲ್ಲ ಅಂತ ಹೇಳಿಕತ್ತಿಲ್ಲ, ಬಟ್ ದೇರ್ ಕ್ಯಾನ್ ಬಿ ಸಮ್ ಕೌಂಟರ್ ಆರ್ಗ್ಯುಮೆಂಟ್. ಇದು ಬಿಟ್ಟು ಮತ್ತು ಇನ್ನೇನಾದರೂ ವ್ಯವಸ್ಥೆ ಅದೇನ್ರಿ ಇದನ್ನು ಮಾಡಲಿಕ್ಕೆ? ಈಗ ಲೆಟ್ಸ್ ಅಸ್ಯೂಮ್ ದ್ಯಾಟ್ ಇದು ಎಕ್ಸಾಮ್ ಕ್ಯಾನ್ಸಲ್ ಆಗ್ತದೆ ರೀ. ಎಕ್ಸಾಮ್ ಕ್ಯಾನ್ಸಲ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಅದ ಅಂತಂದರೆ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಅದು ಪ್ರಾಬ್ಲಮ್ ಆಗ್ತದೆ ರೀ. ಯಾಕಂದ್ರೆ ಅವರು 4-5 ವರ್ಷ ಓದಿ ಅವರು ಯಾಕೆ ಅವ್ರು ರಿಪೀಟೆಡ್ಲಿ ಎಕ್ಸಾಮ್ ಬರೀಬೇಕಿದೆ? ಸೇಮ್ ಎಕ್ಸಾಮ್ 3ನೇ ಸತಿ ಬರ್ದಂಗೆ ಆಗ್ತದೆ ಅವರಿಗೆ, ವಿಚ್ ಇಸ್ ಇನ್ಕರೆಕ್ಟ್. ಸೊ ಯಾವುದೇ ಸೀರಿಯಸ್ ಕ್ಯಾಂಡಿಡೇಟ್ ವಿಲ್ ಆಲ್ವೇಸ್ ಅಸ್ಪೈರ್ ಟು ಗೋ ಟು ದ ನೆಕ್ಸ್ಟ್ ಫೇಸ್ ಆಫ್ ದ ಎಕ್ಸಾಮ್ ಒಳಗೆ ಮೂವ್ ಆಗ್ಲಿಕ್ಕೆ ನೋಡ್ತಾರೆ ಅವ್ರು. ಒಂದೇ ಇದ್ರೊಳಗೆ ಸ್ಟ್ರಕ್ ಆಗಲಿಕ್ಕೆ ಯಾರೂ ಬಯಸಂಗಿಲ್ಲ ರೀ. ಸೊ ಇದು ಅವ್ರಿಗೆ ಅನ್ಯಾಯ ಆಗ್ತದೆ. ಸೊ ಹಿಂಗೆ ಮಾಡೋದ್ರಿಂದ ಅವ್ರಿಗೆ ಅನ್ಯಾಯ ಆದ್ರೆ ಮತ್ತು ಸೊಲ್ಯೂಷನ್ ಏನು ರೀ ಇದಕ್ಕೆ? ಇದು ನನಗೇನು ಅನಿಸ್ತದೆ ಅಂದರೆ, ಇಲ್ಲಿ ಒಂದು ಕಡೆ ಫೇರ್ನೆಸ್ ಅದ ರೀ, ಇನ್ನೊಂದು ಕಡೆ ಎಫಿಷಿಯನ್ಸಿ ಕ್ವಶನ್ ಆಗದ. ಈಗ ಅನ್ಫೇರ್ ಇಟ್ಕೊಂಡು ಇದನ್ನು ನೀವು ನೆಕ್ಸ್ಟ್ ಫೇಸಿಗೆ ಒಯ್ದಿರಿ ಅಂತಂದರೆ ಇದು ಭಾಳ ತಪ್ಪಾಗ್ತದೆ ರೀ. ಯಾಕಂದ್ರೆ ಫೇರ್ನೆಸ್ ಅನ್ಕಾಂಪ್ರಮೈಸಬಲ್ ಪ್ರಿನ್ಸಿಪಲ್ ರೀ. ಅದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅಥವಾ ಯಾವುದೇ ಎಕ್ಸಾಮ್ ಒಳಗಾಗಲಿ, ಎಕ್ಸಾಮ್ ಆಲ್ವೇಸ್ ಫೇರ್ ಇರಬೇಕು. ಫೇರ್ ಇರಬೇಕಂದ್ರೆ ಎಕ್ಸಾಮ್ ಕೂತಂಥ ಎಲ್ಲರನ್ನೂ ಸಮಾನವಾಗಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಬೇಕು ಆ ಎಕ್ಸಾಮ್ ಹಾಲ್ನಾಗ ಅಥವಾ ಕಂಪ್ಲೀಟ್ ಎಕ್ಸಾಮ್ ಪ್ರೊಸೀಜರು. ಯಾವುದೇ ವ್ಯಕ್ತಿಗೆ ಇಂಬ್ಯಾಲೆನ್ಸ್ ಆಗಬಾರ್ದು ರೀ. ಎಕ್ಸಾಮ್ ಪ್ರೊಸೀಜರ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತಂದ್ರೆ ಅದು ಅನ್ಫೇರ್ ಆಗ್ತದೆ ರೀ. ಹಿಂಗಾಗಿ ಅದು ಸ್ಟ್ಯಾಂಡ್ ಆಗಂಗಿಲ್ಲ ರೀ ಕೋರ್ಟ್ನಾಗ. ಸೊ ಫೇರ್ ಇರಬೇಕು. ಇಲ್ಲಿ ಎರೋನಿಯಸ್ಲಿ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಏನಾಗಿದೆ, ಅನ್ಫೇರ್ ಆಗಿದೆ ರೀ ಕನ್ನಡ ಮೀಡಿಯಮ್ ಹುಡುಗರಿಗೆ. ಹೀಗಾಗಿ ಅದು ಫೇರ್ನೆಸ್ ಟೆಸ್ಟ್ ಫೇಲ್ ಆಗ್ತದೆ ರೀ. ಹೀಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಕೋರ್ಟ್. ಇನ್ನು ಮತ್ತು ಇನ್ನೊಂದು, ಇದು ಕ್ಯಾನ್ಸಲ್ ಮಾಡಿದರೆ ಇವರಿಗೆ ಮತ್ತು 3ನೇ ಸತಿ ನೀವು ಬರೀರಿ, ಮತ್ತು 4 ತಿಂಗಳು ಎಕ್ಸ್ಟ್ರಾ ನೀವು ಸ್ಟಡಿ ಮಾಡಿರಿ, ಮತ್ತೊಮ್ಮೆ ಓದಿರಿ, ಮತ್ತು ಬರೀರಿ. ಸೊ ಇಟ್ಸ್ ಅ ಮೆಂಟಲ್ ಟ್ರಾಮಾ ಫಾರ್ ದಮ್. ಈ ಒಂದೇ ವ್ಯಕ್ತಿ ಎಷ್ಟು ಸತಿ ಓದಬೇಕ್ರಿ? ಆಮೇಲೆ ಆರ್ ಯು ಕಂಪೆನ್ಸೇಟಿಂಗ್ ಹಿಮ್ ಎಕನಾಮಿಕಲಿ ಫಾರ್ ಯುವರ್ ಮಿಸ್ಡೀಡ್? KPSC ಮಾಡೋ ತಪ್ಪದಿಂದ ಈ ಒಂದು ವ್ಯಕ್ತಿ ಸತತವಾಗಿ ವರ್ಷಗಟ್ಟಲೆ ಓದೋದು ನಾಟ್ ಕರೆಕ್ಟ್. ಎಕನಾಮಿಕಲಿ ಡ್ರೈನ್ ಔಟ್ ಆಗ್ತಾರೆ ರೀ ಅವರು. ಹೀಗಾಗಿ ಅದನ್ನು ಹೆಂಗೆ ಸಾಲ್ವ್ ಮಾಡೋದು? ಈಗ ಯಾರೇ ಕೋರ್ಟಿಗೆ ಹೋದ್ರೆ ನೀವು ಅಲ್ಲಿ ಕೋರ್ಟ್ ಒಳಗೆ ಏನು ಡಿಮಾಂಡ್ ಮಾಡಬೇಕು ಅಂತಂದ್ರೆ, ನೋಡಿರಿ ಸರ್, ಇದು ಕೋರ್ಟ್ ಮಾನಿಟರ್ಡ್ ಎಕ್ಸಾಮ್ ಪ್ರೊಸೆಸ್ ಆಗಬೇಕು ರೀ. ಈಗ ಯಾಕಂತಂದರೆ ಇದು 2 ಸತಿ ತಪ್ಪು ಮಾಡ್ಯಾರ, 3ನೇ ಸತಿನೂ ತಪ್ಪು ಮಾಡೋ ಚಾನ್ಸ್ ಅದ ರೀ, ಪಾಸಿಬಲ್. ಯಾಕಂದರೆ 1ನೇ ಸತಿ ಟ್ರಾನ್ಸ್ಲೇಷನ್ ಎರರ್ ಅದ ಅಂತ ಹೇಳಿ ತಾವೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಕೂಡ ಮತ್ತು ಟ್ರಾನ್ಸ್ಲೇಷನ್ ಎರರ್ಸ್ ಬಂದಾವ ಅಂತಂದ್ರೆ ದೇ ಆರ್ ನಾಟ್ ಸೀರಿಯಸ್. 3ನೇ ಸತಿನೂ ಆಗ್ಬೋದು, ನೋ ಒನ್ ನೋಸ್. ಸೊ ಇದನ್ನು ಕೋರ್ಟಿಗೆ ಗಮನಕ್ಕೆ ನೀವು ತಂದು ಕೋರ್ಟ್ದಿಂದ ಏನು ಡೈರೆಕ್ಷನ್ ತೊಗೋಬೇಕಂದ್ರೆ, ಎಂಟೈರ್ ಎಕ್ಸಾಮ್ ಪ್ರೊಸೆಸ್ 1 ವರ್ಷದಾಗ ಮುಗಿಬೇಕು ರೀ. 6ರಿಂದ 9 ಒಳಗೆ ಕಂಪ್ಲೀಟ್ ಮುಗಿದು ಅಪಾಯಿಂಟ್ಮೆಂಟ್ ಲೆಟರೂ ಬರಬೇಕು. ಆ ರೀತಿ ಕೋರ್ಟ್ ಮಾನಿಟರ್ಡ್ ಪ್ರೊಸೀಜರ್ ಆಗಬೇಕಂತ ಹೇಳಿ ಡಿಮಾಂಡ್ ಮಾಡಿದರೆ ಕೋರ್ಟ್ ಕ್ಯಾನ್ ಡೂ ಇಟ್. ಅವಾಗ ಏನಾಗ್ತದೆ, KPSCನ ನೀವು ಅದು ಇನ್ಎಫಿಷಿಯನ್ಸಿ ಅನ್ನೋದನ್ನು ಸಾಲ್ವ್ ಮಾಡ್ದಂಗೆ ಆಗ್ತದೆ ರೀ. ಅಂದರೆ ಈ ಒಂದು ಪ್ರೊಸೆಸ್ ಒಳಗೆ, ಈ ಒಂದು ಸೊಲ್ಯೂಷನ್ ಒಳಗೆ ಕನ್ನಡ ಮೀಡಿಯಮ್ ಹುಡುಗರಿಗೂ ನ್ಯಾಯ ಸಿಕ್ಕಂಗೆ ಆಗ್ತದೆ. ಯಾಕಂದರೆ ಅವ್ರಿಗೆ ಅನ್ಫೇರ್ ಆಗಂಗಿಲ್ಲ, ಈಗ ಫೇರ್ ಆಗ್ತದೆ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೂ ಇದು ಕರೆಕ್ಟ್ ಆಗ್ತದೆ. ಯಾಕಂದರೆ ಅವ್ರ ಎಕ್ಸಾಮ್ ಅನ್ಸರ್ಟನಿಟಿ ಏನಾದರೆ ಅದು ಹೋಗ್ತದೆ. ನೆಕ್ಸ್ಟ್ 1 ವರ್ಷದೊಳಗೆ ಕಂಪ್ಲೀಟ್ ಎಕ್ಸಾಮ್ ಮುಗೀತದೆ ಅನ್ನೋದು ಸರ್ಟಾನಿಟಿ ಬರ್ತದೆ ಅಲ್ಲಿ. ಹೀಗಾಗಿ ಎಲ್ಲರೂ ಸೀರಿಯಸ್ ಆಗಿ ದಿಸ್ ಇಸ್ ಗುಡ್ ಫಾರ್ ಎವ್ರಿಬಡಿ. ಬಟ್ ಐ ಹ್ಯಾವ್ ಸೀನ್ ದಟ್ ಸರ್ಟನ್ ಸ್ಮಾಲ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಆರ್ ಸ್ಟಿಲ್ ಅನ್ಹ್ಯಾಪಿ ವಿತ್ ದಿಸ್ ಸೊಲ್ಯೂಷನ್. ಒಂದು ಸ್ಮಾಲ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಏನಂತಾರೆ ಅಂದ್ರೆ, ಅಲ್ರಿ ಸರ್, ನಾನು 1ನೇ ಎಕ್ಸಾಮ್ದಾಗೂ ಕರೆಕ್ಟ್ ಮಾರ್ಕ್ಸ್ ತೊಗೊಂಡೀನಿ, 2ನೇ ಎಕ್ಸಾಮ್ದಾಗೂ ನಾ ಕ್ಲಿಯರ್ ಆಗುವಷ್ಟು ಮಾರ್ಕ್ಸ್ ನಂಗೆ ಬಂದವು, 3ನೇ ಸತಿ ನನಗೆ ಯಾಕೆ ಬರೆಸಿ 3ನೇ ಸತಿ ಬೈ ಲಕ್ ನಂದು ಪಾಸ್ ಆಗಿಲ್ಲ ಅಂತಂದರೆ ಈಸ್ ಇಟ್ ನಾಟ್ ಇನ್ಜಸ್ಟಿಸ್ ಟು ಮೀ ಅಂತ ಅನ್ನೋ ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ ನಾ ನೋಡಿದೆ. ದ್ಯಾಟ್ ಈಸ್ ಕಂಪ್ಲೀಟ್ಲಿ ಪಾಸಿಬಲ್. ಅಲ್ಲಿಗಳಿಲಿಕ್ಕೆ ಸಾಧ್ಯ ಇಲ್ಲ ರೀ, ಅವರು ಕರೆಕ್ಟ್ ಇದ್ದಾರೆ. ಇದು ಏನು ಪ್ರಾಬ್ಲಮ್ ಅಂತಂದರೆ, ಇಲ್ಲಿ ನೋಡಿರಿ, ಲಕ್ ಫ್ಯಾಕ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಇಲ್ಲಿ 3ನೇ ಸತಿ ಬೈ ಲಕ್ ನಂದು ಆಗಿಲ್ಲ ಅಂದರೆ ಹೆಂಗೆ ರೀ? ಈಗ ನೋಡಿರಿ, ಇದನ್ನು ನೀವು ಕೋರ್ಟ್ ಗಮನಕ್ಕೆ ತಂದ್ರೆ ಇದು ಪಾಸಿಬಲ್ ಅದ ರೀ. ಪ್ರಾಕ್ಟಿಕಲಿ ಇಟ್ ಕ್ಯಾನ್ ಹ್ಯಾಪನ್ ವಿತ್ ಎನಿಬಡಿ. ಎಲ್ಲೂ 2 ಎಕ್ಸಾಮ್ ನೀವು ಪಾಸ್ ಆಗಿರಿ, ಬಟ್ ಅದು 3ನೇ ಸತಿ ಅದೇ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ನೀವು ಫೇಲ್ ಆಗ್ಬೋದು. ದಟ್ಸ್ ಅ ಲಕ್ ಫ್ಯಾಕ್ಟರ್. ಆನ್ ದ್ಯಾಟ್ ಡೇ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹೆಂಗದ ಅದ್ರ ಮೇಲೆ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಿ ಅದು ಡಿಪೆಂಡೆಂಟ್ ಅದ. ಬಟ್ ಹಂಗಾದ್ರೆ ನನಗೆ ಅನ್ಯಾಯ ಆಗಿಲ್ಲ ರೀ ಅಂತ ಕೇಳ್ತೀರಿ, ಅದು ಕರೆಕ್ಟ್ ಅದ ರೀ. ನಾನು ಈ ಪಾಯಿಂಟನ್ನು ಅಡ್ಮಿಟ್ ಮಾಡ್ತೇನೆ. ಬಟ್ ಇದಕ್ಕೆ ಲೀಗಲ್ ಬ್ಯಾಕಿಂಗ್ ನಾ ಹೇಳೋದು ಖಾರ ಅನಿಸ್ಬೋದು ನಿಮಗೆ, ಬಟ್ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್ ಈಸ್ ಕಂಪ್ಲೀಟ್ಲಿ ಮೈ ಒಪಿನಿಯನ್. ಇದು ಕೇವಲ ನಂದು ಅನಿಸಿಕೆ ರೀ. ಇದು ಇಲ್ಲೇನು ಪ್ರಾಬ್ಲಮ್ ಅಂದರೆ ರೀ, ಕೋರ್ಟ್ ಇದಕ್ಕೆ ಲೀಗಲ್ ಬ್ಯಾಕಿಂಗ್ ನೋಡೋಂಗಿಲ್ಲ ರೀ. ಯಾಕಂದ್ರೆ ನಿಮಗೂ ಫೇರ್
ಚಾನ್ಸ್ ಕೊಟ್ಟಾರಿಲ್ಲ ಅಷ್ಟೇ ಟೆಸ್ಟ್ ಆಗ್ತದೆ ಅಲ್ಲಿ. ನಿಮಗೂ ಆ ಎಕ್ಸಾಮ್ ಕೂಡಿಸ್ಲಿಕ್ಕೆ ನಿಮ್ಗೆ ಅವರು ಅಪಾರ್ಚುನಿಟಿ ಕೊಟ್ಟಿದ್ರೆ ದಟ್ಸ್ ಫೈನ್, ಅಂದರೆ ಫೇರ್ ಇದು. ಎಕ್ಸಾಮ್ ಕೂತಾದ್ಮೇಲೆ ನನ್ನ ಸ್ಟೇಟ್ ಆಫ್ ಮೈಂಡ್ ಸರಿ ಇಲ್ಲ, ಅವತ್ತು ನನ್ನ ಲಕ್ ಸರಿ ಇಲ್ಲ, ನಾನು ಅದಕ್ಕೆ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ, ಮೊದಲು 2 ಸತಿ ಕ್ಲಿಯರ್ ಮಾಡಿದ್ದೆ, ಅದು ನೋ ಬಡಿ ಈಸ್ ಗೋಯಿಂಗ್ ಟು ಟೇಕ್ ಇಟ್. ಅದಕ್ಕೆ ಯಾವ ರಿಟರ್ನ್ ಎಲ್ಲೂ ರೂಲ್ ಇಲ್ಲ ರೀ ಹಂಗೆ. ಅಂದ್ರೆ ಲಕ್ ಫ್ಯಾಕ್ಟರ್ ಈಸ್ ನೆವರ್ ಅ ಫ್ಯಾಕ್ಟರ್. ಕೋರ್ಟ್ ವಿಲ್ ನೆವರ್ ಕನ್ಸಿಡರ್ ಇಟ್ ಆಸ್ ಅ ಫ್ಯಾಕ್ಟರ್. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ಅ ಫ್ಯಾಕ್ಟರ್, ಎವ್ರಿಬಡಿ ನೋಸ್. ಬಟ್ ಲೀಗಲಿ ಇಟ್ ಹ್ಯಾಸ್ ನೋ ಮೆರಿಟ್ ಇನ್ ಇಟ್. ಸೊ ಹೀಗಾಗಿ ಆ ಒಂದು ವಾದ ಅಲ್ಲಿ ಸ್ಟ್ಯಾಂಡ್ ಆಗಂಗಿಲ್ಲ ರೀ. ಇದು ಎಲ್ಲ ಏನು ಹೇಳಿಲ್ಲ, ಇದು ಕೇವಲ ನನ್ನ ಅನಿಸಿಕೆ ರೀ. ವಿವೇಚನೆ ತಮ್ಮೆಲ್ಲರಿಗೂ ಬಿಟ್ಟಿದ್ದು. ಧನ್ಯವಾದ.